ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿರುವಂತಹ LPG ಗ್ಯಾಸ್ ಕನೆಕ್ಷನ್ಗೆ ಈ KYC ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇಲ್ವಾ? ಹಾಗಿದ್ರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಯಾವ ರೀತಿಯಾಗಿ ಲಿಂಕ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಗ್ಯಾಸ್ ಬಳಸುವಂತಹ ಪ್ರತಿಯೊಬ್ಬರಿಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ LPG ಗ್ಯಾಸ್ ಅನ್ನ ನಮ್ಗೆ ಕೊಡ್ತಾ ಇಲ್ಲ, ಸಿಲಿಂಡರ್ ಅನ್ನ ಕೊಡ್ತಾ ಇಲ್ಲ. ಸೊ ಸಿಲಿಂಡರ್ ಇಲ್ಲಾಂದ್ರೆ ನಮ್ಗೆ ಸಿಟಿಯಲ್ಲಿ ಅಡಿಗೆ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾವು ಬ್ಲಾಕ್ ಅಲ್ಲಿ ಕೂಡ ಕೊಡ್ತಾರೆ, ಬಟ್ ತುಂಬಾನೇ ಹೆವಿ ರೇಟ್ಗೆ ಮಾರ್ತಾ ಇದ್ದಾರೆ ಬ್ಲಾಕ್ ಅಲ್ಲಿ ಕೂಡ. ಸೊ ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಹೆಸರ ಮೇಲೆ LPG ಗ್ಯಾಸ್ ಕನೆಕ್ಷನ್ ಇದೆ. ಆ ಒಂದು LPG ಗ್ಯಾಸ್ ಕನೆಕ್ಷನ್ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಹೋದ್ರೆ ಲಿಂಕ್ ಆಗ್ತಾ ಇಲ್ಲ. ಹಾಗಿದ್ರೆ ನಾವು ಏನ್ ಮಾಡ್ಬೇಕು? ಮೊದಲನೇದಾಗಿ ನೀವು ಚೆಕ್ ಮಾಡ್ಕೊಳ್ಬೇಕು, ನಮ್ಮ LPG ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಲಿಂಕ್ ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಗ್ಯಾಸ್ ಕನೆಕ್ಷನ್ ಏಜೆನ್ಸಿ ಅವ್ರ ಜೊತೆ ಮಾತನಾಡಿ ಫಸ್ಟ್ ತಿಳ್ಕೊಳ್ಳಿ. ಅದಕ್ಕೆ ಅವರು ಕಾರಣವನ್ನು ಹೇಳ್ತಾರೆ. ಆಧಾರ್ ಕಾರ್ಡ್ ನಂಬರ್ ನಮ್ಮ LPG ಗ್ಯಾಸ್ ಕನೆಕ್ಷನ್ಗೆ ಯಾಕೆ ಲಿಂಕ್ ಆಗ್ತಾ ಇಲ್ಲ ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಮ್ಮ ಚಾನಲ್ ನಲ್ಲಿ ಇದೆ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ, ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಈಗ ನಿಮ್ಮ ಹೆಸರ ಮೇಲೆ ಗ್ಯಾಸ್ ಕನೆಕ್ಷನ್ ಇದೆ. ಆ ಒಂದು ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಹೋದ್ರೆ ಆಗ್ತಾನೆ ಇಲ್ಲ ಟೋಟಲ್ ಆಗಿ. ಈಗ ನಿಮ್ಮ LPG ಗ್ಯಾಸ್ ಕನೆಕ್ಷನ್ಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ. 100% ನಿಮ್ಮ ಗ್ಯಾಸ್ ಕನೆಕ್ಷನ್ ಸೇಫ್ ಆಗಿರುತ್ತೆ. 100% ಈ KYC ಅಂಡ್ ಆಧಾರ್ ಲಿಂಕ್ ಕೂಡ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಹೆಸರ ಮೇಲೆ ಗ್ಯಾಸ್ ಕನೆಕ್ಷನ್ ಇದೆ ಅಂತ ಇಟ್ಟುಕೊಳ್ಳೋಣ. ಆ ಒಂದು ಗ್ಯಾಸ್ ಕನೆಕ್ಷನ್ಗೆ ನಿಮ್ಮ ಆಧಾರ್ ಲಿಂಕ್ ನ ಮಾಡ್ಲಿಕ್ಕೆ ಹೋದ್ರೆ ಲಿಂಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಹೆಸರಿನ ಮೇಲೆ ಗ್ಯಾಸ್ ಕನೆಕ್ಷನ್, ಇನ್ನೊಂದು ಗ್ಯಾಸ್ ಕನೆಕ್ಷನ್ ಇರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಯಾರ್ದಾದ್ರೂ ಒಂದು ಗ್ಯಾಸ್ ಕನೆಕ್ಷನ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಅದಕ್ಕಾಗಿ ಆಧಾರ್ ನಂಬರ್ ಲಿಂಕ್ ಆಗಲ್ಲ. ಈಗ ನಿಮ್ಗೆ ಕಂಪಲ್ಸರಿ ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಲಿಂಕ್ ಆಗ್ಬೇಕಂದ್ರೆ ನಿಮ್ಮ ಹೆಸರ ಮೇಲೆ ಗ್ಯಾಸ್ ಕನೆಕ್ಷನ್ ಇರುತ್ತಲ್ಲ, ಆ ಒಂದು ಇರುವಂತಹ ಗ್ಯಾಸ್ ಕನೆಕ್ಷನ್ ಅನ್ನ ನಿಮ್ಮ ವೈಫಿಗೆ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ಆ ಒಂದು ಕನೆಕ್ಷನ್ ಅನ್ನ ನೀವು ಟ್ರಾನ್ಸ್ಫರ್ ಮಾಡಿ. ನೀವು ನಿಮ್ಮ ಗ್ಯಾಸ್ ಕನೆಕ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಹಾಗೇನೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಏಜೆನ್ಸಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೂಡ ನೀವು ಮಾಡ್ಕೊಳ್ಬಹುದು. ನಿಮ್ಮ ಹೆಸರಿನಲ್ಲಿರುವ ಗ್ಯಾಸ್ ಕನೆಕ್ಷನ್ ಅನ್ನ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಯಾರ್ದಾದ್ರೂ ಒಬ್ಬ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ. ಅವ್ರ ಹೆಸರ ಮೇಲೆ ಯಾವುದೇ ಕಾರಣಕ್ಕೂ ಇನ್ನು ಬೇರೆ ಕಂಪ್ನಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಸಂಬಂಧಿಸಿದ ಏಜೆನ್ಸಿ ಅವರು ಇರ್ತಾರಲ್ಲ, ಆ ಏಜೆನ್ಸಿಗೆ ಸಂಬಂಧಪಟ್ಟ ಗ್ಯಾಸ್ ಕನೆಕ್ಷನ್ ಕೂಡ ಅವ್ರ ಹೆಸರ ಮೇಲೆ ಇರಬಾರ್ದು. ಅವ್ರ ಹೆಸರ ಮೇಲೆ ಯಾವುದೇ ರೀತಿಯಾದಂತಹ LPG ಗ್ಯಾಸ್ ಕನೆಕ್ಷನ್ ಇರಬಾರ್ದು. ಅವಾಗ ಮಾತ್ರ ಅದನ್ನ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಹೆಸರ ಮೇಲೆ ಇರುವಂತಹ ಗ್ಯಾಸ್ ಕನೆಕ್ಷನ್ ಅನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಖಂಡಿತವಾಗಿ ನಿಮ್ಮ LPG ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಲಿಂಕ್ ಆಗುತ್ತೆ, ಈ KYC ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ನಿಮ್ಮ ಗ್ಯಾಸ್ ಕನೆಕ್ಷನ್ ಕೂಡ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ನೀವು ಕೇಳಬಹುದು, ನಾವು ಗ್ಯಾಸ್ ಕನೆಕ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಆ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಂತ ನೀವು ಕೇಳಬಹುದು. ಏನೇನು ಡಾಕ್ಯುಮೆಂಟ್ ಅಂತಂದ್ರೆ, ನೀವು ನಿಮ್ಮ LPG ಗ್ಯಾಸ್ ಕನೆಕ್ಷನ್ ಇರುತ್ತಲ್ಲ, ಆ ಒಂದು LPG ಗ್ಯಾಸ್ ಕನೆಕ್ಷನ್ ಸಂಬಂಧಿಸಿದ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡಿ ಕೂಡ ಆ ಒಂದು ಟ್ರಾನ್ಸ್ಫರ್ಗೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಂತ ಹೇಳಿ ಕೂಡ ನೀವು ತಿಳ್ಕೊಳ್ಬಹುದು. ಹಾಗೆಯೇ ನಿಮ್ಮ ಗ್ಯಾಸ್ ಕನೆಕ್ಷನ್ ಏಜೆನ್ಸಿ ಇರ್ತಾರಲ್ಲ ಅವರನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಂತ ಹೇಳಿ ತಿಳ್ಕೊಳ್ಬಹುದು. ಹಾಗೆಯೇ ನಾನು ಕೂಡ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ನಿಮ್ಮ ಹೆಸರಿನ ಮೇಲೆ ಇರುವಂತಹ ಗ್ಯಾಸ್ ಕನೆಕ್ಷನ್ ಅನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಂತ ತಿಳಿಸ್ಕೊಡ್ತೇನೆ. ಫಸ್ಟ್ ಇದು LPG ಗ್ಯಾಸ್ ಕನೆಕ್ಷನ್ ಅನ್ನು ನೀವು ತೆಗೆದುಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ನಿಮ್ಮ ಗ್ಯಾಸ್ ಏಜೆನ್ಸಿ ಹತ್ರ ತೆಗೆದುಕೊಂಡು ಹೋಗ್ಬೇಕು. ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ಹೆಸರಿನ ಮೇಲೆ ಇರುವಂತಹ ಗ್ಯಾಸ್ ಕನೆಕ್ಷನ್ ಅನ್ನ ನೀವು ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ ಅವರ ID ಪ್ರೂಫ್, ಗವರ್ನಮೆಂಟ್ ID ಪ್ರೂಫ್ ಇರಬೇಕು. ಈಗ ನಿಮ್ಮ ವೈಫ್ದಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ತಂದೆದಾಗಿರ್ಬೋದು, ನಿಮ್ಮ ತಾಯಿದಾಗಿರ್ಬೋದು. ನೀವು ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ ಅವ್ರದ್ದು ಒಂದು ID ಪ್ರೂಫ್, ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಹಾಗೆ ನೀವು ಈ ಒಂದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಿಮ್ಮ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಿರಲ್ಲ, ಅವರು ಪಾಸ್ಬುಕ್ ಕೊಟ್ಟಿರ್ತಾರೆ ಗೊತ್ತಾ ನಿಮ್ಮ ಕನೆಕ್ಷನ್ಗೆ, ಆ ಒಂದು ಒರಿಜಿನಲ್ ಪಾಸ್ಬುಕ್, ID ಪ್ರೂಫ್ಸ್ ಅಂದ್ರೆ ಈಗ ನೀವು ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವ್ರದ್ದು ID ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು. ಈ ಮೂರರಲ್ಲಿ ಯಾವ್ದಾದ್ರು 2 ಪ್ರೂಫ್. ಬ್ಯಾಂಕ್ ಪಾಸ್ಬುಕ್ ಅಂತ ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗ್ಲೇಬೇಕು. ಹಾಗೇನೆ ನೀವು ಟ್ರಾನ್ಸ್ಫರ್ ಮಾಡ್ತಿರಲ್ಲ ನಿಮ್ದು ಕೂಡ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಏಜೆನ್ಸಿ ಅವರ ಹತ್ರ ಹೇಳಿ, ನನ್ನ ಹೆಸರ ಮೇಲೆ ಇರುವಂತಹ ಗ್ಯಾಸ್ ಕನೆಕ್ಷನ್ ನಾನು ನಮ್ಮ ಫ್ಯಾಮಿಲಿಯವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಸೊ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಅವರು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ.
ಫ್ರೆಂಡ್ಸ್, ಈ ಒಂದು ಗ್ಯಾಸ್ ಕನೆಕ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಟ್ರಾನ್ಸ್ಫರ್ ಮಾಡ್ಬೇಕಾದ್ರೂ ಕೂಡ ಇಂತಿಷ್ಟು ಅಂತ ಫೀಸ್ ಇರುತ್ತೆ. ಅವರು ಆ ಫೀಸ್ ಅನ್ನ ಹೇಳ್ತಾರೆ, ಆ ಫೀಸ್ ಅನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಹೆಸರಿನ ಮೇಲೆ ಗ್ಯಾಸ್ ಕನೆಕ್ಷನ್ ಇದ್ರೆ, ಆ ಒಂದು ಗ್ಯಾಸ್ ಕನೆಕ್ಷನ್ ಗೆ ಆಧಾರ್ ಲಿಂಕ್ ಆಗ್ತಾ ಇಲ್ಲ ಅಂದ್ರೆ, ಈ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಮ ಗ್ಯಾಸ್ ಕನೆಕ್ಷನ್ ಗೆ ಆಧಾರ್ ಲಿಂಕ್ KYC ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಗ್ಯಾಸ್ ಕನೆಕ್ಷನ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಗ್ಯಾಸ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಲ್ಲ. ಫ್ರೆಂಡ್ಸ್, ಮುಂದೆ ನಾವು ಯಾವುದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಗ್ಯಾಸ್ ಉಪಯೋಗಿಸುವಂತಹ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.